ಹಾಗೆ ಅಣ್ಣನು ನಿಮ್ಮನ್ನ ಬಾಯಿ ತುಂಬಾ ನಂದಿನಿ ಅಂತ ಕರೆದ್ರೆ ಕೇಳಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಸುರೇಂದ್ರ, ಏನು ನಂದಿನಿ? ನಾನು ಕುಡಿಯೋದು ತಪ್ಪಲ್ವಾ? ಇಲ್ಲ, ನಾನು ಎಲ್ಲ ವಿಷಯಗಳನ್ನ ಮರಿಬೇಕು ಅಂದ್ರೆ ಇದನ್ನು ಕುಡಿಲೇಬೇಕು. ಕುಡಿದು ಸ್ವಲ್ಪ ಹೊತ್ತಾದ್ರೂ ನೆಮ್ಮದಿಯಾಗಿ ಮಲಗಬೇಕು. ಹಾಗೇನಾದ್ರು ಇದ್ರೆ ನನ್ನ ಹತ್ರ ಹೇಳ್ಕೊಡಿ. ನಾವಿಬ್ರು ಗಂಡ ಹೆಂಡತಿ ಮಾತ್ರ ಅಲ್ಲ, ನಾವಿಬ್ರು ಪ್ರೀತಿ ಮದ್ವೆ ಆಗಿದೀವಿ, ಒಳ್ಳೆ ಫ್ರೆಂಡ್ಸ್, ಒಳ್ಳೆ ಲವರ್ಸ್, ಈಗ ಒಟ್ಟಿಗೆ ಬದುಕ್ತಾ ಇದೀವಿ. ನಿಮ್ಮನ್ನ ಅರ್ಥ ಮಾಡ್ಕೊಂಡು ನೀವು ಯಾವುದೇ ಪರಿಸ್ಥಿತಿಲಿದ್ರು ನಿಮ್ಮನ್ನ ಸಂತೋಷ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಇಲ್ಲ, ನನ್ ಕುಡಿಬಾರ್ದು. ಇಲ್ಲ, ನಾನು ಕುಡಿಬಾರ್ದು. ಎಲ್ಲೋದ ಇವನು? ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಎಲ್ಲೋ ಹೋಗಿದೆ ನೀನು? ಯಾಕಿಷ್ಟೊತ್ತು? ಅಪ್ಪ, ಅದು ಫ್ರೆಂಡ್ಸ್ ಒಟ್ಟಿಗೆ ಆಚೆ ಹೋಗಿದ್ದೆ. ಏನಿದು, ಕುಡ್ಕೊಂಡ್ ಬಂದಿದ್ದಾನ? ಛೆ, ನನ್ ಮಗ ಕುಡಿಯೋದ? ಸಾಧ್ಯನೇ ಇಲ್ಲ. ಈಗ ಬಂದ್ಯಾ? ಬರ ಬಂದಿದ್ದಾಳೆ, ಊಟಕ್ಕೆ ರೆಡಿ ಮಾಡಿದ್ದಾಳೆ, ಬಾ. ನನಗೆ ಊಟ ಬೇಡ ಶಿವಲ್ಲಿ, ಆಚೆ ಹೋಗಿದ್ನಲ್ಲ ಅಲ್ಲೇ ಮಾಡ್ಕೊಂಡ್ ಬಂದೆ. ಯಾಕ್ರಿ ಊಟ ಬೇಡ? ಸ್ವಲ್ಪ ಊಟ ಮಾಡಿ ಹಾಗೆ ಮಲ್ಕೊಂಬಿಡಿ. ಬೇಡವರ, ಆಚೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ನಂದು ಊಟ ಅಲ್ಲೇ ಆಗಿದೆ. ಅಲ್ಲ ರೀ, ಏನ್ ನನ್ನ ಮಗನ್ಗೆ ಆರ್ಡರ್ ಮಾಡ್ತಾ ಇದೀಯ ನೀನು? ಲಕ್ಷ ಲಕ್ಷ ದುಡಿಯೋ ಗಂಡ್ಸು ಅಪರೂಪಕ್ಕೊಂದ್ಸಲ ಫ್ರೆಂಡ್ಸ್ ಜೊತೆ ಹೋಗಿ ಊಟ ಮಾಡ್ಕೊಂಡ್ ಬರ್ತಾನೆ, ಅದೇ ತಪ್ಪು ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ. ಇಂದ್ರ, ಪಾಪ ಅವಳು ಎಲ್ಲೇ ಹಾಗಂದ್ಲು? ಹಚ್ಚಿಕೊಂಡ್ ಮಲ್ಕೋಬೇಡ, ಸ್ವಲ್ಪನಾದ್ರೂ ಊಟ ಮಾಡಿ ಮಲ್ಕೋ ಅಂತ ಅಂದ್ಲು ಅಷ್ಟೇ. ಫ್ರೆಂಡ್ಸ್ ಜೊತೆ ಹೋಗ್ಬೇಡ ಅಂತ ಎಲ್ಲೇ ಹೇಳಿದ್ಲು? ಸ್ವಲ್ಪ ಸುಮ್ಮನೆ ಇರ್ತೀರಾ? ಸೊಸೆನ್ ವಹಿಸ್ಕೊಂಡ್ ಮಾತಾಡಕ್ ಬರ್ಬೇಡಿ ನೀವು. ದುಡಿಯೋ ಗಂಡ್ಸುರಿ ಮನೆಗ್ ಬಂದಿದೆ, ಹೀಗ್ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರೆ ಹೇಗೆ? ಅಮ್ಮ, ಅವಳು ಆಡಿದ್ದೇ ಒಂದ್ ಮಾತು, ಪ್ರಶ್ನೆ ಮೇಲೆ ಪ್ರಶ್ನೆ ಎಲ್ ಮಾಡಿದ್ಲು? ಯಪ್ಪ, ನೀವ್ ಯಾಕೆ ಇವೆಲ್ಲ ಇಷ್ಟು ಮಾತಾಡ್ತಿದ್ದೀರಾ? ನಂದು ಊಟ ಆಗಿದೆ, ನಂಗೆ ಊಟ ಬೇಡ. ಸರಿ, ಊಟ ಬೇಡ, ಮಜ್ಜಿಗೆನಾದ್ರೂ ಕುಡಿದ್ಬಿಟ್ಟು ಹೋಗೋ. ಏನು ಬೇಡಮ್ಮ. ಏನೋ ಒಂಥರ ವಾಸನೆ ಬರ್ತಿದ್ಯಲ್ಲ, ಅಣ್ಣ ಏನಾದ್ರೂ ಕುಡ್ಕೊಂಡ್ ಬಂದಿದ್ದಾನ? ಅಂದ್ರೆ ನನ್ ಗಂಡ ಕುಡ್ಕೊಂಡ್ ಬಂದಿದಾರ?
ಕಿತ್ಲೆ ಹಣ್ಣು ಸಪೋಟನೋ ಕೊಳ್ತೋಗಿರೋ ವಾಸನೆ ಬರ್ತಿದೆ. ಕವರಲ್ಲಿ ಹಣ್ಣು ಹಾಗೆ ಕಿಚನ್ ಅಲ್ಲಿ ಇಟ್ಟಿದಿರೋ ಏನೋ ನೋಡ್ ಹೋಗು. ಇಲ್ಲ ಅಮ್ಮ, ಯಾವ ಹಣ್ಣು ಇಲ್ಲ. ನೋಡ್ ಹೋಗೆ, ನೋಡಿದ್ರೆ ಗೊತ್ತಾಗತ್ತೆ. ನೋಡಿದ್ಯಾ ಸುಬ್ಬು, ಆ ದೇವರಿಂದ ಎಂತ ಒಳ್ಳೆ ಉತ್ತರ ಬಂದಿದೆ ಅಂತ. ನಮ್ಮಮ್ಮ ಆದಷ್ಟು ಬೇಗ ನನ್ನ ಹತ್ರ ಬರ್ತಾಳಂತೆ. ಅವಳು ನನ್ ಮಡ್ಲಲ್ಲಿ ಮಲ್ಕೋಬೇಕಂತೆ ಸುಬ್ಬು. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಮತ್ತೆ ಮಾವ, ಥ್ಯಾಂಕ್ ಯು ಸೋ ಮಚ್. ಇವತ್ತಂತೂ ನನ್ನ ಜೀವನದಲ್ಲಿ ಮರೆಯಕ್ ಆಗದೆ ಇರುವಂತ ದಿನ. ಒಳ್ಳೆ ಗಿಫ್ಟ್ ಕೊಟ್ರಿ. ಥ್ಯಾಂಕ್ ಯು. ಈ ಪತ್ರ ಓದ್ತಾ ಇದ್ರೆ ಅಮ್ಮನೇ ನನ್ನ ಹತ್ರ ಇದ್ದಾಳೇನೋ ಅನ್ನೋ ಅಷ್ಟು ಖುಷಿ ಆಗ್ತಿದೆ.